ಅದು ಆಗಸ್ಟ್ 8, 1969, ಲಾಸ್ ಏಂಜಲಸ್, USA. ಲಾಸ್ ಏಂಜಲಸ್ನಲ್ಲಿರೋ ಒಂದು ಲಕ್ಸುರಿ ಬಂಗಲೆಯಲ್ಲಿ ಒಂದು ಕಪಲ್ ತುಂಬಾ ಸಂತೋಷವಾಗಿ ಬದುಕ್ತಿರ್ತಾರೆ. ಲಕ್ಸುರಿ ಬಂಗಲೆ ಅಂದಾಗಲೇ ನಿಮಗೆ ಗೊತ್ತಾಗಿರಬೇಕು, ಅವರಿಬ್ಬರು ಸಾಮಾನ್ಯ ವ್ಯಕ್ತಿಗಳಂತೂ ಅಲ್ಲ ಅನ್ನೋದು. ಹೌದು, ನೀವು ಥಿಂಕ್ ಮಾಡ್ತಿರೋದು ಸತ್ಯ. 1960ರಲ್ಲಿ ಹಾಲಿವುಡ್ನ ಸಿನಿಮಾ ಪ್ರಪಂಚದಲ್ಲಿ ಯಶಸ್ಸಿನ ಉನ್ನತ ಶಿಖರದಲ್ಲಿದ್ದ ರೋಮನ್ ಪೋಲನ್ಸ್ಕಿ ಮತ್ತು ಅವರ ವೈಫ್ ಶಾರನ್ ಟೇಟೆ ಆ ಕಪಲ್. ಹಣ, ಆಸ್ತಿ, ಅಂತಸ್ತು, ನೇಮ್ ಆ್ಯಂಡ್ ಫೇಮ್, ಹೆಚ್ಚು ಸಿನಿಮಾದಲ್ಲಿ ಅವಕಾಶಗಳು, ಹೀಗೆ ಅವರಿಬ್ಬರ ಜೀವನ ತುಂಬಾ ಸಂತೋಷವಾಗಿ ನಡೀತಾ ಇದ್ದ ಅದೇ ಸಮಯದಲ್ಲಿ ಒಂದು ಸಣ್ಣ ತಪ್ಪಿನಿಂದಾಗಿ ಅವರಿಬ್ಬರ ಜೀವನನೇ ತಲೆ ಕೆಳಗಾಗಿ ಹೋಗುತ್ತೆ. ಹಾಗೆ ಅಮೇರಿಕವನ್ನೇ ಬೆಚ್ಚಿ ಬೀಳಿಸಿದ ಆ ಸಣ್ಣ ತಪ್ಪು ನಡೆದ ದಿನವೇ ಆಗಸ್ಟ್ 8. ಆ್ಯಕ್ಟರ್ ಶಾರನ್ ಟೇಟ್ 8 ತಿಂಗಳು ಗರ್ಭಿಣಿಯಾಗಿರ್ತಾರೆ. ತಾಯಿಯಾಗ್ತಿರೋ ಆ ಸಂತೋಷವನ್ನು ತನ್ನ ಗೆಳತಿಯರ ಜೊತೆ ಹಂಚಿಕೊಳ್ಳಲು ಒಂದು ಸಣ್ಣ ಗೆಟ್ ಟುಗೆದರ್ ಪಾರ್ಟಿನ ತನ್ನ ಮನೆಯಲ್ಲೇ ಅರೇಂಜ್ ಮಾಡಿರ್ತಾರೆ. ಹಾಡು, ಕುಣಿತ, ಮದ್ಯ ಸೇವನೆ, ಹೀಗೆ ಆ ಪಾರ್ಟಿನ ಎಂಜಾಯ್ ಮಾಡ್ತಿದ್ದ ಪ್ರತಿಯೊಬ್ಬರು ಆ ರಾತ್ರಿ ತುಂಬಾ ಬರ್ಬರವಾಗಿ ಕೊಲೆಯಾಗಿರ್ತಾರೆ. ಕೊಲೆ ನಡೆದ ಮರುದಿನ ಮನೆ ಕೆಲಸಕ್ಕೆಂದು ಬಂದ ಕೆಲಸದಾಕೆ ಅಲ್ಲಿ ಸತ್ತು ಬಿದ್ದಿರುವ ಹೆಣಗಳನ್ನು ನೋಡಿ ಗಡಗಡ ನಡುಗುತ್ತಲೇ ಪೊಲೀಸರಿಗೆ ಕಾಲ್ ಮಾಡ್ತಾಳೆ. ತಕ್ಷಣವೇ ಕೊಲೆ ನಡೆದ ಸ್ಥಳಕ್ಕೆ ಬಂದ ಪೊಲೀಸರು ಮನೆಯ ಎಂಟ್ರೆನ್ಸ್ನಲ್ಲಿಯೇ ವಿಚಿತ್ರವಾದ ಏನನ್ನೋ ಗಮನಿಸ್ತಾರೆ. ಅದನ್ನು ನೋಡಿದ ಪೊಲೀಸರಿಗೆ ಹಲವಾರು ಸಂದೇಹಗಳು ಮತ್ತು ಕನ್ಫ್ಯೂಷನ್ಗಳು ಏಕಕಾಲದಲ್ಲಿ ಬರೋಕೆ ಶುರುವಾಗುತ್ತೆ. ಇನ್ಫ್ಯಾಕ್ಟ್ ರಾತ್ರಿ ನಡೆದ ಆ ಪಾರ್ಟಿಯಲ್ಲಿ ಶಾರನ್ನ ಸೇರಿಸಿ ಬರೀ 5 ಜನ ಮಾತ್ರ ಇರ್ತಾರೆ. ಹಾಗೆ ಪಾರ್ಟಿಯಲ್ಲಿದ್ದ 5 ಜನನೂ ಕೂಡ ಕೊಲೆಯಾಗಿರೋದ್ರಿಂದ ಅವರೊಳಗೆ ಜಗಳವಾಗಿ ಒಬ್ಬರನ್ನೊಬ್ಬರು ಹೊಡ್ಕೊಂಡು ಸತ್ತಿದಾರ, ಇಲ್ಲ ಪಾರ್ಟಿಗೆ ಬಂದ ಬೇರೆ ಯಾರೋ ಅವರನ್ನೆಲ್ಲ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರಾ ಅನ್ನೋ ಪ್ರಶ್ನೆಗೆ ಉತ್ತರನೇ ಸಿಕ್ಕಿರಲಿಲ್ಲ. ಹಾಗಾದರೆ ಪೊಲೀಸರು ನೋಡಿದ ಆ ವಿಚಿತ್ರವಾದ ಸಂಗತಿ ಯಾವುದು? ಶಾರನ್ನ ಜೀವನನೇ ನಾಶವಾಗೋಕ್ಕೆ ಕಾರಣವಾದ ಆ ಸಣ್ಣ ತಪ್ಪು ಏನು? ಈ ಭೀಕರವಾದ ಕೊಲೆಗಳನ್ನು ಮಾಡಿದವರು ಯಾರು? 1960ರಲ್ಲಿ ಅಮೇರಿಕವನ್ನೇ ನಡುಗಿಸಿದ ಈ ಕೇಸ್ನ ಬಗ್ಗೆ ವಿವರವಾಗಿ ನಿಮಗೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಕ್ರೈಮ್ ಸೀನ್ಗೆ ಬಂದ ಪೊಲೀಸ್ ಆ ಡೆಡ್ ಬಾಡಿಗಳಲ್ಲಿ ಶಾರನ್ನ ಹಸ್ಬೆಂಡ್ ರಾಮನ್ ಇದ್ದಾರಂತ ಚೆಕ್ ಮಾಡ್ತಾರೆ. ಹಾಗೆ ಚೆಕ್ ಮಾಡಿದಾಗ ಅವರು ಆ ಮನೆಯಲ್ಲಿ ಮಾತ್ರ ಅಲ್ಲ, ಆ ದೇಶದಲ್ಲೇ ಇಲ್ಲ ಅಂತಾನು ಕೆಲಸದ ವಿಷಯವಾಗಿ ಫ್ರಾನ್ಸ್ಗೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಈಗ ಪೊಲೀಸ್ ತಕ್ಷಣವೇ ಆ ವಿಷಯವನ್ನು ರೋಮನ್ಗೆ ತಿಳಿಸ್ತಾರೆ ಮತ್ತು ಇನ್ವೆಸ್ಟಿಗೇಷನ್ಗಾಗಿ ತಕ್ಷಣವೇ ಲಾಸ್ ಏಂಜಲಸ್ಗೆ ಬರೋದಕ್ಕೆ ಹೇಳ್ತಾರೆ. ಯಾಕಂದರೆ ಪೊಲೀಸರಿಗೆ ಸ್ಟಾರ್ಟಿಂಗ್ನಿಂದಲೇ ರೋಮನ್ ಮೇಲೆ ಸಂಶಯ ಇರುತ್ತೆ. ಅದಕ್ಕೆ ಕಾರಣ ಏನಂದರೆ, ಈ ಮೊದಲೇ ರೋಮನ್ ಮೇಲೆ 13 ವರ್ಷದ ಹೆಣ್ಣಿನ ಮೇಲೆ ಮಾಡಿದ ಸೆಕ್ಸ್ಫಲಿ ಅಬ್ಯೂಸಿಂಗ್ ಕೇಸ್ ದಾಖಲಾಗಿರುತ್ತೆ. ಹೀಗಾಗಿ ಪೊಲೀಸರು ಸಹಜ ಎನ್ನುವಂತೆ ರೋಮನ್ನ ಮೇಲೆ ಸಂಶಯಪಟ್ಟಿದ್ದರು. ಈಗ ತನ್ನ ಹೆಂಡತಿ ಕೊಲೆಯಾಗಿದ್ದಾಳೆ ಅನ್ನೋ ವಿಷಯ ಕೇಳಿದ ರೋಮನ್ ತಕ್ಷಣವೇ ಲಾಸ್ ಏಂಜಲಸ್ಗೆ ಬರ್ತಾರೆ. ಪೊಲೀಸರು ಅವರನ್ನು ಆಳವಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆದರೆ ರೋಮನ್ ಬಳಿ ಪ್ರಾಪರ್ ಆಗಿರೋ ಉತ್ತರ ಇದ್ದಿದ್ದರಿಂದ ಅವರನ್ನು ಮುಂದಕ್ಕೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಆಗಲಿಲ್ಲ. ಎಟ್ ದ ಸೇಮ್ ಟೈಮ್ ಅವರನ್ನು ಸಸ್ಪೆಕ್ಟ್ ಲಿಸ್ಟ್ನಿಂದ ಕೂಡ ರಿಮೂವ್ ಮಾಡಲ್ಲ. ನಾನು ಈ ಮೊದಲೇ ನಿಮಗೆ ಪೊಲೀಸರು ಮನೆಯ ಎಂಟ್ರೆನ್ಸ್ನಲ್ಲಿ ಒಂದು ವಿಚಿತ್ರವಾದ ಸಂಗತಿಯನ್ನು ನೋಡಿದ್ರು ಅಂತ ತಿಳಿಸಿದ್ದೆ. ಅದೇನೆಂದರೆ, ಆ ಮನೆಯ ಎಂಟ್ರೆನ್ಸ್ನಲ್ಲಿರೋ ಡೋರ್ನ ಮೇಲೆ ರಕ್ತದಲ್ಲಿ ಪಿಕ್ಸ್ ಅಂತ ಬರ್ತಿತ್ತು. ಅದನ್ನು ನೋಡಿದ ಪೊಲೀಸರು ಏನು ಯೋಚಿಸ್ತಾರೆ ಅಂದರೆ, ಕೊಲೆಯಾದ ವ್ಯಕ್ತಿಗಳ ಮೇಲೆ ಕಿಲ್ಲರ್ ತುಂಬಾ ಕೋಪದಲ್ಲಿದ್ದಿರಬೇಕು. ಹಾಗಾಗಿ ಕೊಲೆ ಮಾಡಿಯೂ ಕೂಡ ಅವರ ಮೇಲಿನ ಕೋಪ ತೀರದೆ ಪಿಕ್ಸ್ ಅಂತ ರಕ್ತದಲ್ಲಿ ಬರೆದು ಹೋಗಿರಬೇಕು ಅಂತ ಯೋಚಿಸ್ತಾರೆ. ಎಟ್ ದ ಸೇಮ್ ಟೈಮ್ ಈ ಹಿಂದೆ ನಡೆದ ಕೊಲೆ ಕೇಸ್ಗಳಲ್ಲಿ ಈ ರೀತಿ ಯಾರಾದರೂ ಬರೆದು ಹೋಗಿದ್ದಾರೆ ಅಂತಲೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅದಲ್ಲದೆ 5 ಜನರನ್ನು ಒಂದೇ ಬಾರಿ ಕೊಲೆ ಮಾಡಿರೋದನ್ನು ನೋಡಿದರೆ ಇದು ಖಂಡಿತವಾಗಿಯೂ ಒಬ್ಬ ವ್ಯಕ್ತಿ ಮಾಡಿರೋ ಕೆಲಸ ಅಲ್ಲ ಅಂತ ತೀರ್ಮಾನಕ್ಕೆ ಬರ್ತಾರೆ. ಇನ್ಫ್ಯಾಕ್ಟ್ ಪೊಲೀಸಿಗೆ ಯಾವುದೇ ಲೀಡ್ ಸಿಗೋಕ್ಕಿಂತ ಮುಂಚೆ ಶಾರನ್ ಕೊಲೆಯಾದ ಮರುದಿನವೇ ಲಾಸ್ ಏಂಜಲಸ್ನಲ್ಲಿ ಇನ್ನೊಂದು ಕಡೆಯಲ್ಲಿ ಕೂಡ ಇದೇ ತರಹದ ಕೊಲೆ ನಡೆಯುತ್ತೆ. ಆಗಸ್ಟ್ 9ರ ರಾತ್ರಿ
ಒಂದು ಮನೆಯ ಬಾಗಿಲನ್ನು ಬ್ರೇಕ್ ಮಾಡಿ ಒಳಗೆ ಬಂದ ಕಿಲ್ಲರ್ಸ್ ಆ ಮನೆಯಲ್ಲಿ ನಿದ್ದೆ ಮಾಡ್ತಿದ್ದ ಕಪಲ್ಸ್ಗಳನ್ನು ಭೀಕರವಾಗಿ ಕೊಲೆ ಮಾಡ್ತಾರೆ. ಆ ಕೊಲೆ ಹೇಗೆ ನಡೆದಿತ್ತಂದರೆ ಒಂದಲ್ಲ ಎರಡಲ್ಲ, ಬರೋಬ್ಬರಿ 28 ಬಾರಿ ಚೂರಿಯಿಂದ ಚುಚ್ಚಿ ಕೊಲೆ ಮಾಡಲಾಗಿತ್ತು. ಕಳೆದ 2 ದಿನಗಳಿಂದ ಲಾಸ್ ಏಂಜಲಸ್ನಲ್ಲಿ ನಡೆದ ಬ್ಯಾಕ್ ಟು ಬ್ಯಾಕ್ ಭೀಕರ ಕೊಲೆಗಳ ಸುದ್ದಿ ಕೇಳಿದ ಜನರು ಅಕ್ಷರಶಃ ಭಯದಲ್ಲೇ ಬದುಕುವಂತಾಗಿತ್ತು. ಈ ಕೊಲೆಗಳನ್ನೆಲ್ಲ ಯಾಕೆ ಮಾಡಿದ್ದಾರೆ ಅಂತ ಪೊಲೀಸ್ ಕಿಲ್ಲರ್ಗಾಗಿ ಬಲೆ ಬೀಸಿ ಹುಡುಕಲು ಶುರು ಮಾಡ್ತಾರೆ. ಈಗ ಕೊಲೆಯಾಗಿರೋರು ಎಲ್ಲರೂ ಕೂಡ ಶ್ರೀಮಂತ ಕುಟುಂಬಕ್ಕೆ ಸೇರಿದವರಾಗಿರೋದ್ರಿಂದ ಈ ಕೊಲೆಗಳು ರಾಬರಿಗಾಗಿ ನಡೆದಿದೆಯಾ ಅನ್ನೋದನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆದರೆ ಕಳ್ಳತನ ಆದ ಯಾವುದೇ ಸುಳಿವು ಕೂಡ ಪೊಲೀಸರಿಗೆ ಎರಡೂ ಮನೆಯಲ್ಲಿಯೂ ಸಿಗಲ್ಲ. ಎರಡೂ ಕೊಲೆಗಳು ಕೂಡ ಒಂದೇ ರೀತಿ ಇದ್ದರೂ ಎರಡನೇ ಕೊಲೆ ನಡೆದ ಜಾಗದಲ್ಲಿ ಮೊದಲು ಕೊಲೆ ನಡೆದ ಜಾಗದಲ್ಲಿದ್ದಂತಹ ರಕ್ತದಲ್ಲಿ ಬರೆದ ಯಾವ ಬರವಣಿಗೆಯೂ ಕೂಡ ಸಿಗಲ್ಲ. ಈಗ ಪೊಲೀಸ್ ಎರಡೂ ಕೇಸನ್ನು ಬೇರೆ ಬೇರೆಯಾಗಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಪೊಲೀಸ್ ಎಷ್ಟು ಆಳವಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ರು ಆ 2 ಕೇಸ್ಗಳಲ್ಲಿ ಅವರಿಗೆ ಒಂದು ಸಣ್ಣ ಲೀಡ್ ಕೂಡ ಸಿಗಲ್ಲ. ಆದರೆ ಅನಿರೀಕ್ಷಿತ ತಿರುವು ಎನ್ನುವಂತೆ ಅವರಿಗೆ ಬೇಕಾದ ಲೀಡ್ ಬೇರೆ ಕಡೆಯಿಂದ ಸಿಗೋಕೆ ಶುರುವಾಗುತ್ತೆ. ಒಂದಿನ ಪೊಲೀಸ್ ಹೀಗೆ ವೆಹಿಕಲ್ಸ್ಗಳನ್ನು ಚೆಕ್ ಮಾಡ್ತಾ ಇರುವಾಗ ಸಂಶಯ ಬಂದು ಒಂದು ಕಾರನ್ನು ತಡೆದು ನಿಲ್ಲಿಸ್ತಾರೆ. ಆ ಕಾರ್ ಈ ಮೊದಲೇ ಕಳ್ಳತನ ಆಗಿರೋ ಕಾರ್ ಥರ ಇದ್ದಿದ್ದರಿಂದ ಆ ಕಾರನ್ನು ಪೊಲೀಸರು ಚೆಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಮಾಡಿದಾಗ ಅದು ಕಳ್ಳತನ ಆಗಿರೋ ಕಾರೇ ಅಂತ ಕನ್ಫರ್ಮ್ ಮಾಡಿಕೊಂಡ ಪೊಲೀಸ್ ಆ ಕಾರಿನಲ್ಲಿ ಬಂದ ಸೂಸನ್, ಪ್ಯಾಟ್ರಿಷಿಯಾ, ಲಿಂಡಾ ಅನ್ನೋ 3 ಹುಡುಗಿಯರನ್ನು ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಈಗ ಮತಿಗೆಟ್ಟ ಆ ಹುಡುಗಿಯರು ಜೈಲಿನಲ್ಲಿ ತಮ್ಮ ಜೊತೆ ಇದ್ದ ಕೈದಿಗಳ ಜೊತೆ ನಾವು ಯಾರು ಅಂತ ಗೊತ್ತಾ, ಏನೇನೆಲ್ಲ ಮಾಡಿದ್ದೀವಿ ಅಂತ ಗೊತ್ತಾ ಅಂತ ಕೇಳ್ತಾ ರೀಸೆಂಟಾಗಿ ನಡೆದ ಕೊಲೆಗಳನ್ನೆಲ್ಲ ನಾವೇ ಮಾಡಿದ್ದು ಅಂತ ಹೆಮ್ಮೆಯಿಂದ ಹೇಳೋಕೆ ಶುರು ಮಾಡ್ತಾರೆ. ಈಗ ಈ ವಿಷಯವೆಲ್ಲ ಪೊಲೀಸರ ಕಿವಿಗೆ ಬೀಳೋಕೆ ಶುರುವಾಗುತ್ತೆ. ಏನರಪ್ಪ ಇದು ಹಣೆ ಬರಹ, ನಾವು ಇವರನ್ನು ಕಾರ್ ಕದ್ದಿದ್ದಕ್ಕಾಗಿ ಅರೆಸ್ಟ್ ಮಾಡಿದರೆ ಇವರು ಕೊಲೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ ಅಂದ್ಕೊಂಡು ಒಳಗೆ ಗೊಂದಲಗಳಿದ್ರೂ ತೋರಿಸ್ಕೊಳ್ಳುತ್ತೆ. ಯಾರ್ಯಾರನ್ನ ಕೊಲೆ ಮಾಡಿದ್ದೀರಾ, ಯಾಕೆ ಕೊಲೆ ಮಾಡಿದ್ದೀರಾ ಹೇಳಿ ಅಂತ ಪ್ರಶ್ನಿಸೋಕೆ ಶುರು ಮಾಡ್ತಾರೆ. ಆಗ ಆ ಹುಡುಗಿಯರು ತುಂಬ ಕೊಬ್ಬಿನಿಂದ ನಾವೇ ಆಗಿ ಕೊಲೆಗಳನ್ನೆಲ್ಲ ಮಾಡಿಲ್ಲ, ನಮ್ಮ ಬಾಸ್ನ ಆಣತಿಯಂತೆ ನಾವು ಈ ಕೊಲೆಗಳನ್ನೆಲ್ಲ ಮಾಡಬೇಕಾಗಿ ಬಂತು ಅಂತ ಹೇಳ್ತಾರೆ. 3 ಹುಡುಗಿಯರು ಸೇರಿ ಅಂತಹ ಭೀಕರವಾದ ಕೊಲೆಗಳನ್ನು ಮಾಡಿದ್ದಾರೆ ಅಂತ ಪೊಲೀಸಿಗೆ ನಂಬೋಕೆ ಸಾಧ್ಯವಾಗದಿದ್ದರೂ ಯಾರು ನಿಮ್ಮ ಲೀಡರ್, ಅವನೀಗ ಎಲ್ಲಿದ್ದಾನೆ ಅಂತ ಕೇಳೋಕೆ ಶುರು ಮಾಡ್ತಾರೆ. ಆಗ ಆ ಹುಡುಗಿಯರು ನಮ್ಮ ಲೀಡರ್ನ ಹೆಸರು ಚಾರ್ಲ್ಸ್ ಮ್ಯಾನ್ಸನ್, ನಾವೆಲ್ಲರೂ ಕೂಡ ಮ್ಯಾನ್ಸನ್ ಫ್ಯಾಮಿಲಿಗೆ ಸೇರಿದವರು ಅಂತ ಹೇಳ್ತಾರೆ. ತಕ್ಷಣವೇ ಚಾರ್ಲ್ಸ್ ಮ್ಯಾನ್ಸನ್ ಇರೋ ಜಾಗ ಕಂಡುಹಿಡಿದು ಅವನನ್ನು ಅರೆಸ್ಟ್ ಮಾಡ್ತಾರೆ. ಮತ್ತು ನೀನು ಹೇಳಿದಕ್ಕ ಆ ಹುಡುಗಿಯರು ಈ ಕೊಲೆಗಳನ್ನೆಲ್ಲ ಮಾಡಿದ್ರಾ ಅಂತ ಕೇಳಿದ್ದಕ್ಕೆ ಆತ ಒಂದು ಚೂರು ಹೆದರತೆ ಹೌದು ಅಂತ ಹೇಳ್ತಾನೆ. ಈಗ ಈ ನ್ಯೂಸ್ TV ಚಾನಲ್ಸ್ಗಳಲ್ಲಿ ಬಿಸಿ ಸುದ್ದಿಯಾಗಿ ಹರಿದಾಡೋಕೆ ಶುರುವಾಗುತ್ತೆ. ಆ ಕೊಲೆಗಳೆಲ್ಲ ಆಗೋಕೆ ಕಾರಣವಾದ ಚಾರ್ಲ್ಸ್ ಖಂಡಿತವಾಗಿ ಭಯಾನಕವಾಗಿ ಇರ್ತಾನೆ. ನೋಡೋದಕ್ಕೆ ಹೀಗಿರ್ಬೋದು ಹಾಗಿರ್ಬೋದು ಅಂತ ಪಬ್ಲಿಕ್ ಅವರೊಳಗೆ ಯೋಚಿಸೋಕೆ ಶುರು ಮಾಡ್ತಾರೆ. ಬಟ್ ಪೊಲೀಸ್ ಅವನನ್ನು ಅರೆಸ್ಟ್ ಮಾಡಿ ಇವನೇ ಆ ಕಿಲ್ಲರ್ಸ್ಗಳ ಲೀಡರ್ ಅಂತ ಅನೌನ್ಸ್ ಮಾಡಿದಾಗ ಪಬ್ಲಿಕ್ ರಿಯಾಕ್ಷನ್ ಹೇಗಿತ್ತು ಅನ್ನೋದನ್ನು ನಾನು ಹೇಳೋದಕ್ಕೂ ಮೊದಲು ಒಂದು ವಿಡಿಯೋ ತೋರಿಸ್ತೀನಿ ನೋಡಿ. ನಡೆದ ಒಂದು ಇಂಟರ್ವ್ಯೂನಲ್ಲಿ ನೀನು ಯಾರು ಅಂತ ಅವನನ್ನು ಪ್ರಶ್ನೆ ಮಾಡಿದಾಗ ಆತ ಕೊಟ್ಟ ಉತ್ತರ ಏನು ಅನ್ನೋದನ್ನು ನೀವೇ ನೋಡ್ಕೊಂಡು ಬನ್ನಿ. Tell me in a sentence who you are. Nobody. I'm nobody. ನೋಡೋಕೊಳ್ಳೆ ಹುಚ್ಚನ್ ಥರ ಇದ್ದಾನೆ. ಇವನ ಕೆಳಗಡೆನ ಆ 3 ಹುಡುಗಿಯರು ಈತ ಹೇಳಿದ್ದಕ್ಕೆಲ್ಲ ತಲೆಯಾಡಿಸಿ ಆ ಕೊಲೆಗಳನ್ನೆಲ್ಲ ಮಾಡಿದಾರ ಅಂತ ಎಲ್ಲರಿಗೂ ಸಂಶಯ ಬರೋಕೆ ಶುರುವಾಗುತ್ತೆ. ಬಟ್ ಪೊಲೀಸ್ ಕಸ್ಟಡಿಯಲ್ಲಿದ್ದ ಚಾರ್ಲ್ಸ್ನ ಎಲ್ಲ ಮಾತುಗಳನ್ನು ಕೇಳಿಸ್ಕೊಂಡ ಪೊಲೀಸ್ ಖಂಡಿತ ಇವನೇ ಆ ಕಿಲ್ಲರ್ಸ್ಗಳ ಕಲ್ಟ್ ಲೀಡರ್ ಅಂತ ಕನ್ಫರ್ಮ್ ಮಾಡ್ಕೋತಾರೆ. ಪೊಲೀಸ್ ಇನ್ವೆಸ್ಟಿಗೇಷನ್ನಲ್ಲಿ
ಅವನ ಜೊತೆ ಆ 3 ಜನ ಹುಡುಗಿಯರು ಮಾತ್ರ ಅಲ್ಲದೆ ಆ ಚಾರ್ಲ್ಸ್ ಫ್ಯಾಮಿಲಿಯಲ್ಲಿ 100ಕ್ಕೂ ಹೆಚ್ಚು ಸದಸ್ಯರು ಇದ್ದಿದ್ರು ಅಂತ ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ಆ ಫ್ಯಾಮಿಲಿಯಲ್ಲಿ ಒಬ್ಬಿಬ್ಬರು ಹುಡುಗರನ್ನು ಬಿಟ್ಟು ಮತ್ತುಳಿದ ಎಲ್ಲ ಸದಸ್ಯರು ಹುಡುಗಿಯರೇ ಆಗಿರ್ತಾರೆ. ಅವರೆಲ್ಲರೂ ಹಣಕ್ಕಾಗಿ ಚಾರ್ಲ್ಸ್ ಕೆಳಗಡೆ ಕೆಲಸ ಮಾಡುವವರಲ್ಲ, ಬದಲಾಗಿ ಚಾರ್ಲ್ಸ್ಗಾಗಿ ತಮ್ಮ ಪ್ರಾಣ ಕೊಡೋಕ್ಕೂ ಅಂಜದ ಗುಲಾಮರಾಗಿದ್ದರು ಅಂತಲೇ ಹೇಳ್ಬೋದು. ಅದೇ ರೀತಿ ಕೆಲಸ ಕಾರ್ಯ ಇಲ್ಲದೆ ಆ 100 ಜನ ಸದಸ್ಯರು ಆತನ ಗುಲಾಮನಾಗಿ ಸೇರಿದ್ದಲ್ಲ, ಬದಲಾಗಿ ಆ ಫ್ಯಾಮಿಲಿಯಲ್ಲಿದ್ದ ಎಲ್ಲರೂ ವೆಲ್ ಎಜುಕೇಟೆಡ್ ಮತ್ತು ಗೌರ್ನಮೆಂಟ್ ಆಫೀಸ್ಗಳಲ್ಲಿ ಕೆಲಸ ಮಾಡುವವರೇ ಆಗಿರ್ತಾರೆ. ಯಾಕೆ ಅವರೆಲ್ಲರೂ ಇಂತಹ ಒಂದು ಹುಚ್ಚನ ಹಿಂದೆ ಹೋಗಿದ್ದಾರೆ? ಆತ ಆ ವಿಡಿಯೋದಲ್ಲಿ ನೋಡೋಕ್ಕೆ ಹುಚ್ಚನ ಥರ ಅನಿಸಿದ್ರು ನಿಜವಾಗಿಯೂ ಆತ ತುಂಬಾ ಶಾರ್ಪ್ ಹಾಗೂ ಬ್ರಿಲಿಯಂಟ್ ಅಂದರೆ ನೀವು ನಂಬಲೇಬೇಕು. ಬೈಬಲನ್ನು ಅರೆದು ಕುಡಿದ ಈತ ನಾನು ಜೀಸಸ್ ಜೊತೆ ಡೈಲಿ ಮಾತನಾಡ್ತೀನಿ ಅಂತ ಹೇಳಿದ್ದಾನೆ. ಅದು ಅಲ್ಲದೆ ಅವನಲ್ಲಿ ಜನರನ್ನು ವಶೀಕರಣಗೊಳಿಸುವ ಟ್ಯಾಲೆಂಟ್ ಕೂಡ ಇತ್ತು. ತನ್ನ ಮಾತಿನ ಮೂಲಕವೇ ಹುಡುಗ ಹುಡುಗಿಯರನ್ನು ತನ್ನ ವಶ ಮಾಡಿಕೊಳ್ಳುತ್ತಿದ್ದ ಮತ್ತು ತನಗೆ ಏನು ಬೇಕೋ ಅದನ್ನು ಅವರಿಂದ ಮಾಡಿಸಿಕೊಳ್ಳುತ್ತಿದ್ದ. ಅಂತಹ ಚಾರ್ಲ್ಸ್ನ ಜೊತೆ ಮತ್ತೊಮ್ಮೆ ಪೊಲೀಸರು ನೀನೇ ಆ ಕೊಲೆಗಳನ್ನೆಲ್ಲ ಮಾಡೋಕ್ಕೆ ಹೇಳಿದೆ ಅಂತ ಕೇಳ್ತಾರೆ. ಅದಕ್ಕವನು ಹೌದು, ನಾನೇ ಮಾಡೋಕ್ಕೆ ಹೇಳಿದೆ. ಇನ್ಫ್ಯಾಕ್ಟ್ ಅದರ ಬಗ್ಗೆ ನನಗೆ ಸ್ವಲ್ಪನೂ ಗಿಲ್ಟ್ ಫೀಲ್ ಇಲ್ಲ. ಈ ಸೊಸೈಟಿ ನನಗೆ ಯಾವುದೇ ರೀತಿಯ ಒಳ್ಳೆಯದನ್ನು ಮಾಡೇ ಇಲ್ಲ. ಆದರೆ ಈ ಸೊಸೈಟಿಗೆ ಅವರನ್ನು ಕೊಲ್ಲೋ ಮೂಲಕ ನಾನು ತುಂಬಾ ಒಳ್ಳೆಯದನ್ನು ಮಾಡಿದ್ದೀನಿ. ನಾನು ಕೊಲೆ ಮಾಡಲು ಹೇಳಿದ ಎಲ್ಲರಿಗೂ ಬದುಕುವುದಕ್ಕೆ ಯಾವುದೇ ರೀತಿಯ ಯೋಗ್ಯತೆ ಇಲ್ಲ. ದೇವರ ದೃಷ್ಟಿಯಲ್ಲಿ ಅವರು ಸಾಯಬೇಕಾದವರು ಅಂತ ಹೇಳ್ತಾನೆ. ಈಗ ಪೊಲೀಸ್ ಇವನು ಯಾರು, ಯಾವ ಕಾರಣಗಳಿಂದ ಈತ ಈ ರೀತಿ ಮಾಡ್ತಿದ್ದಾನೆ ಅಂತ ವಿಚಾರಿಸೋಕೆ ಶುರು ಮಾಡ್ತಾರೆ. ನವೆಂಬರ್ 12, 1934ರಲ್ಲಿ ಸ್ಕೂಲ್ನಲ್ಲಿ ಓದ್ತಾ ಇರೋ 16 ವರ್ಷದ ಸಣ್ಣ ಹುಡುಗಿಗೆ ಹುಡ್ತಾನೆ ಚಾರ್ಲ್ಸ್. ಅವನ ಅಪ್ಪ ಯಾರು ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಚಾರ್ಲ್ಸ್ನ ಅಮ್ಮನಿಗೂ ಕೂಡ ಇದರ ಬಗ್ಗೆ ಗೊತ್ತಿಲ್ಲ. ಸ್ಕೂಲಿಗೆ ಹೋಗ್ತಿದ್ದ ವಯಸ್ಸಲ್ಲೇ ಅವಳು ಅಂಥ ಸ್ಥಿತಿಯಲ್ಲಿ ಬಂದು ನಿಂತಾಗ ಅವಳ ಅಪ್ಪ ಅಮ್ಮ ಅವಳನ್ನು ಮನೆಯಿಂದ ಹೊರಗೆ ಹಾಕ್ತಾರೆ. ಹೊರಗಡೆ ಅನಾಥವಾಗಿ ಸುತ್ತುತ್ತಿದ್ದ ಆ ಹುಡುಗಿಗೆ ಸ್ವಲ್ಪ ದಿನಗಳಲ್ಲಿಯೇ ಚಾರ್ಲ್ಸ್ ಹುಡ್ತಾನೆ. ಇವನಿಗೆ ಯಾವ ಹೆಸರು ಇಡೋಣ ಅಂತ ನರ್ಸ್ ಅವನ ಅಮ್ಮನ ಹತ್ತಿರ ಕೇಳಿದಾಗ ಯಾವ ಹೆಸರು ಬೇಕಾದರೂ ಇಟ್ಕೊಳ್ಳಿ, ಅದಕ್ಕಿಂತ ಮುಂಚೆ ಈ ಕರ್ಮನ ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ ಹೇಳ್ತಾಳೆ. ಆಗ ನರ್ಸ್ ನೋ ನೇಮ್ ಮ್ಯಾಡಾಕ್ಸ್ ಅಂತ ಒಂದು ಹೆಸರನ್ನು ಆತನಿಗೆ ಇಡ್ತಾಳೆ. ಮುಂದೆ ಜೀವನಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಚಾರ್ಲ್ಸ್ನ ತಾಯಿ ಹಣಕ್ಕಾಗಿ ಕಳ್ಳತನ ಮಾಡುವುದರ ಜೊತೆಗೆ ಇನ್ನೂ ಅನೇಕ ತಪ್ಪು ದಾರಿಗಳನ್ನು ಹಿಡಿದು ಜೀವನ ಸಾಗಿಸೋಕೆ ಶುರು ಮಾಡ್ತಾಳೆ. ಅದಲ್ಲದೆ ಅವಳಿಗೆ ತೀವ್ರವಾದ ಕುಡಿತದ ಚಟ ಕೂಡ ಇರುತ್ತೆ. ಅವಳು ಕುಡಿತಕ್ಕೆ ಎಷ್ಟು ಅಡಿಕ್ಟ್ ಆಗಿರ್ತಾಳೆ ಅಂದರೆ ಒಂದಿನ ಕುಡಿಯೋಕೆ ಹಣವಿಲ್ಲದೆ ತನ್ನ ಸ್ವಂತ ಮಗನಾದ ಚಾರ್ಲ್ಸನ್ನೇ ಮಾರಾಟ ಮಾಡೋಕ್ಕೆ ಟ್ರೈ ಮಾಡಿರ್ತಾಳೆ. ಇದರ ನಂತರ ಚಾರ್ಲ್ಸ್ ಮನೆ ಬಿಟ್ಟು ಹೊರಗಡೆ ಬಂದು ಅನಾಥನಾಗಿ ರೋಡ್ಗಳಲ್ಲಿ ತಿರುಗೋಕೆ ಶುರು ಮಾಡ್ತಾನೆ. ತನ್ನ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕಾಗಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಕೂಡ ಮಾಡ್ತಾನೆ. ಈ ಕಾರಣಗಳಿಂದಲೇ ಚಾರ್ಲ್ಸ್ ಆಗಾಗ್ಗೆ ಪೊಲೀಸ್ ಸ್ಟೇಷನ್ ಮತ್ತು ಕೋರ್ಟ್ಗೆ ಹೋಗಿ ಬರೋ ಪರಿಸ್ಥಿತಿ ಕೂಡ ಬರುತ್ತೆ. ಅವನು ದೊಡ್ಡವನಾಗ್ತಿದ್ದಂತೆ ಅವನು ಮಾಡೋ ಕ್ರೈಮ್ ಕೂಡ ದೊಡ್ಡದಾಗಿ ಬೆಳೆಯುತ್ತಾ ಹೋಗುತ್ತೆ. ಗನ್ ತೋರಿಸಿ ಹೆದರಿಸಿ ಬೆದರಿಸಿ ಜನರಿಂದ ಹಣ ಕಿತ್ಕೊಳ್ಳೋದು, ಹುಡುಗಿಯರ ಜೊತೆ ತಪ್ಪಾಗಿ ನಡೆದುಕೊಳ್ಳೋದು, ಹೀಗೆ ಅವನ ಜೊತೆ ಸ್ವಲ್ಪ ಹುಡುಗರನ್ನು ಹಾಕ್ಕೊಂಡು ಗ್ಯಾಂಗ್ಸ್ಟರ್ನ ರೀತಿ ವರ್ತಿಸೋಕೆ ಶುರು ಮಾಡ್ತಾನೆ. ಈ ಕಾರಣಗಳಿಂದ 5 ವರ್ಷ 3 ವರ್ಷ ಅಂತ ತನ್ನ 32ನೇ ವಯಸ್ಸಿನವರೆಗೂ ಜೈಲಿನಲ್ಲೇ ಕೈದಿಯಾಗಿ ಇರ್ತಾನೆ. ಅವನು ಮೈನರ್ ಆಗಿ ಇರುವಾಗಲೇ ಸುಮಾರು 11 ವರ್ಷ ಜೈಲಿನಲ್ಲೇ ಇದ್ದಿದ್ದ ಅಂತ ತಿಳಿದು ಬರುತ್ತೆ. ಹಾಗೆ ಅವನು ಜೈಲಿನಲ್ಲಿದ್ದಾಗ ಬೈಬಲ್, ಸೈಂಟಾಲಜಿ ಮತ್ತು ಹೌ ಟು ರೀಡ್ ಪೀಪಲ್ಸ್ ಮೈಂಡ್ ಹೀಗೆ ಅನೇಕಾರು ಬುಕ್ಗಳನ್ನು ಓದೋಕೆ ಆರಂಭಿಸ್ತಾನೆ. ಹೊರಗಡೆ ಬದುಕೋ ಜೀವನಕ್ಕಿಂತ ಈ ಲೈಫ್ ಸ್ಟೈಲ್ ತುಂಬಾ ಚೆನ್ನಾಗಿದೆ ಅಂತ ಯೋಚಿಸೋಕೆ ಪ್ರಾರಂಭಿಸ್ತಾನೆ. ಅವನಿಗೆ ಕರೆಕ್ಟಾಗಿ 32 ವರ್ಷ ಆಗುವಾಗ ಜೈಲಿನಿಂದ ಬಿಡುಗಡೆ ಆಗ್ತಾನೆ. ನಾನಿವತ್ತು ರಿಲೀಸ್ ಆಗ್ತೀನಿ ಅಂತ ಗೊತ್ತಾದ ಚಾರ್ಲ್ಸ್ ಅಲ್ಲಿರೋ ವಾರ್ಡನ್ ಜೊತೆ ನನ್ನ ಹೊರಗಡೆ ಕಳಿಸ್ಬೇಡಿ ಅಂತ ಕಾಲಿಗೆ ಬಿದ್ದು ಅಂಗಲಾಚಿ ಕೇಳ್ಕೊತಾನೆ.
ಅವನು ಹೊರಗಡೆ ಬಂದ ಕೂಡಲೇ ತನ್ನ ಜೀವನ ಹೇಗೆ ನಡೆಸಬೇಕು ಅಂತ ಯೋಚಿಸ್ತಾ, ಇನ್ಮೇಲೆ ನಾನು ಹಣಕ್ಕಾಗಿ ಕಳ್ಳತನದ ದಾರಿ ಹಿಡಿಬಾರ್ದು, ಬದಲಾಗಿ ನನಗಾಗಿ ಕೆಲಸ ಮಾಡೋ ಒಂದು ಸಾಮ್ರಾಜ್ಯನೇ ಕಟ್ಟಬೇಕು ಅಂತ ನಿರ್ಧಾರ ಮಾಡ್ತಾನೆ. ಅವನು ಜೈಲಲ್ಲಿ ಗಿಟಾರ್ ಬಾರಿಸೋಕೆ ಕಲ್ತಿರೋದ್ರಿಂದ ರೋಡಲ್ಲಿ ನಿಂತು ಗಿಟಾರ್ ನುಡಿಸೋಕೆ ಶುರು ಮಾಡ್ತಾನೆ. ಗಿಟಾರ್ ಬಾರಿಸೋದು ಮಾತ್ರ ಅಲ್ಲದೆ ಓನಾಗಿ ಲಿರಿಕ್ಸ್ ಬರೆದು ಹಾಡೋಕ್ಕೂ ಶುರು ಮಾಡ್ತಾನೆ. ಅವನ ಹಾಡುಗಳೆಲ್ಲವೂ ತುಂಬಾ ಚೆನ್ನಾಗಿತ್ತು, ಆಳವಾದ ಅರ್ಥ ಹೊಂದಿರೋದ್ರಿಂದ ತುಂಬ ಜನ ಅವನನ್ನು ಲೈಕ್ ಮಾಡೋಕ್ಕೆ ಆರಂಭಿಸ್ತಾರೆ. ಹಾಗೆ ಅವನನ್ನು ಇಷ್ಟಪಟ್ಟಿರೋರಲ್ಲಿ ಮುಕ್ಕಾಲು ಭಾಗ 16ರಿಂದ 30 ವರ್ಷದೊಳಗಿನ ಹುಡುಗಿಯರೇ ಆಗಿರ್ತಾರೆ. ಹಾಡು ಚೆನ್ನಾಗಿದೆ ಅಂತ ಅವನ ಜೊತೆ ಹೋಗಿ ಮಾತಾಡಿದರೆ ಸಾಕು, ಅವರ ಕತೆ ಮುಗೀತು ಅಂತಲೇ ಅರ್ಥ. ಅವರೆಲ್ಲರೂ ಮನೆ ಮಠ ಎಲ್ಲವನ್ನು ಬಿಟ್ಟು ಅವನ ಜೊತೆ ಹೋಗ್ತಿದ್ರು, ಯಾಕಂದರೆ ಅವನು ಆ ಲೆವೆಲ್ಲಿಗೆ ಅವರ ಬ್ರೈನ್ ವಾಶ್ ಮಾಡ್ತಿದ್ದ. ಹೇಗೆ ಅವನು ಅಷ್ಟು ಈಸಿಯಾಗಿ ಬೇರೆಯವರ ಮೈಂಡನ್ನ ಕಂಟ್ರೋಲ್ ಮಾಡ್ತಿದ್ದ ಅನ್ನೋ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಹುಟ್ಕೊಂಡಿದ್ರೆ ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಚಾರ್ಲ್ಸ್ಗೆ ಡ್ರಗ್ ಯೂಸ್ ಮಾಡೋ ಅಭ್ಯಾಸ ಜೈಲಿನಲ್ಲಿ ಇರುವಾಗಲೇ ಇದ್ದಿತ್ತು. ಅವನು ಯೂಸ್ ಮಾಡ್ತಿದ್ದ ಡ್ರಗ್ಸ್ಗಳಲ್ಲಿ ಒಂದು ಭಯಾನಕವಾದ ಡ್ರಗ್ ಕೂಡ ಇತ್ತು. ಆ ಡ್ರಗ್ ಕನ್ಸ್ಯೂಮ್ ಮಾಡೋದ್ರಿಂದ ಏನಾಗ್ತಿತ್ತು ಅಂದರೆ ಬ್ರೈನ್ ಹಲೋಸಿನೇಷನ್ ಮೋಡ್ಗೆ ಹೋಗಿ ಪ್ರಪಂಚ ಬೇರೆ ಥರನೇ ಕಾಣಿಸೋಕೆ ಶುರುವಾಗುತ್ತೆ. ತಾನು ಮಾತ್ರ ನಿಜವಾದ ಪ್ರಪಂಚದಲ್ಲಿ ಬದುಕ್ತಿರುವಂತೆ ಮತ್ತು ಉಳಿದವರೆಲ್ಲ ಜಸ್ಟ್ ಆಬ್ಜೆಕ್ಟ್ನ ರೀತಿಯಲ್ಲಿ ಕಾಣ್ತಿರ್ತಾರೆ. ಅವನು ಆಲ್ರೆಡಿ ಥಿಯರಿ ಆಫ್ ಮೈಂಡ್, ಸೈಂಟಾಲಜಿ ಹೀಗೆ ಅನೇಕ ಪುಸ್ತಕಗಳನ್ನು ಓದಿರೋದ್ರಿಂದ ಡ್ರಗ್ ಪ್ಲಸ್ ತನ್ನ ನಾಲೆಡ್ಜ್ಗಳನ್ನು ಉಪಯೋಗಿಸಿ ಜನರನ್ನು ಭಯಾನಕವಾದ ಕ್ರಿಯೇಚರ್ಗಳನ್ನಾಗಿ ಮಾಡ್ತಿದ್ದ. ತನ್ನ ಜೊತೆ ಮಾತಾಡೋಕ್ಕೆ ಬರ್ತಿದ್ದ ಹುಡುಗಿಯರನ್ನು ಬ್ರೈನ್ ವಾಶ್ ಮಾಡಿ ಅವರಿಗೂ ಡ್ರಗ್ಸ್ ಕೊಟ್ಟು ತನ್ನ ಜೊತೆಯಲ್ಲೇ ಇಟ್ಕೋತಿದ್ದ. ಅವರೆಲ್ಲರೂ ಯಾವಾಗಲೂ ತನ್ನ ಕಂಟ್ರೋಲಲ್ಲಿ ಇರಬೇಕು ಅಂತ ಯೋಚಿಸ್ತಿದ್ದ ಚಾರ್ಲ್ಸ್ ನಾವೇ ನಿಜವಾದ ಕ್ರಿಶ್ಚಿಯನ್ಸ್, ಬೇರೆ ಎಲ್ಲರೂ ಬರೀ ನೇಮ್ ಸೇಕ್ಗಾಗಿ ಫಾಲೋ ಮಾಡ್ತಿದ್ದಾರೆ ಅಂತ ನಂಬಿಸ್ತಿದ್ದ. ನಂತರ ಒಂದು ಹೆಜ್ಜೆ ಮುಂದೆ ಹೋಗಿ ನಾನೇ ಯೇಸು ಕ್ರಿಸ್ತ, ನಿಮಗಾಗಿಯೇ ಮತ್ತೊಮ್ಮೆ ಹುಟ್ಟಿ ಬಂದಿದ್ದೀನಿ, ನಿಮ್ಮೆಲ್ಲರನ್ನೂ ಸರಿಯಾದ ದಾರಿಯಲ್ಲಿ ನಡೆಸ್ತೀನಿ ಅಂತ ನಂಬಿಸ್ತಾನೆ. ಅವನ ಪ್ಲ್ಯಾನ್ ಏನಂದರೆ ಬಿಳಿ ಇರೋ ಸ್ವಲ್ಪ ಜನರನ್ನು ಕೊಂದು ಅದನ್ನು ಕರಿಯರ ಮೇಲೆ ಹಾಕಿ ಮತ್ತು ಕಪ್ಪಗಿರೋರನ್ನು ಕೊಂದು ಅದನ್ನು ಬಿಳಿಯರ ಮೇಲೆ ಹಾಕೋದು. ಹೀಗೆ ಮಾಡಿ ಸಮಾಜದಲ್ಲಿ ಯುದ್ಧವನ್ನೇ ಹುಟ್ಟು ಹಾಕಲು ಪ್ಲ್ಯಾನ್ ಮಾಡ್ತಾನೆ. ಈ ಪ್ಲ್ಯಾನ್ನ ಸ್ಟಾರ್ಟ್ ಮಾಡಲು ಮೊದಲು ಯಾರನ್ನು ಕೊಲೆ ಮಾಡಬೇಕು ಅಂತ ಯೋಚಿಸಿದಾಗ ನಿನ್ನ ಹತ್ರ ಏನೂ ಟ್ಯಾಲೆಂಟೇ ಇಲ್ಲ ಅಂತ ಬೈದು ಕಳಿಸಿದ್ದ ಮ್ಯೂಸಿಕ್ ಡೈರೆಕ್ಟರ್ ನೆನಪಿಗೆ ಬರ್ತಾನೆ. ಹೇಗೋ ಮಾಡಿ ಅವನ ಅಡ್ರೆಸ್ನ ಕಂಡುಹಿಡಿದು ಆ ಹುಡುಗಿಯರ ಹತ್ರ ಅಡ್ರೆಸ್ ಕೊಟ್ಟು ಆ ಮನೆಯಲ್ಲಿರೋ ಎಲ್ಲರನ್ನ ಕೊಲೆ ಮಾಡಿ ಅಂತ ಆರ್ಡರ್ ಮಾಡ್ತಾನೆ. ಆ ಆರ್ಡರ್ನ ಪ್ರಕಾರ ಶಾರನ್ ಟೇಟ್ ಆಗಸ್ಟ್ 8ರ ರಾತ್ರಿ ಆ ಹುಡುಗಿಯರ ಕೈಯಲ್ಲಿ ಬರ್ಬರವಾಗಿ ಕೊಲೆ ಆಗ್ತಾಳೆ. ನಿಮಗೀಗ ಕನ್ಫ್ಯೂಷನ್ ಆಗ್ತಿರ್ಬೋದು, ಶಾರನ್ ಟೇಟ್ ಆ್ಯಕ್ಟರ್ ಅಲ್ವಾ? ಅವರ ಹಸ್ಬೆಂಡ್ ಕೂಡ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲ ತಾನೆ, ಅವರೊಬ್ಬ ಮೂವಿ ಡೈರೆಕ್ಟರ್ ಅಲ್ವಾ ಅಂತ ನೀವು ಯೋಚಿಸ್ತಿದ್ರೆ ಇಲ್ಲೊಂದು ಭಯಂಕರವಾದ ಟ್ವಿಸ್ಟ್ ಇದೆ. ನಾನು ಈ ಮೊದಲೇ ನಿಮಗೆ ಒಂದು ಸಣ್ಣ ತಪ್ಪಿನಿಂದಾಗಿ ಶಾರನ್ ಟೇಟ್ನ ಜೀವನನೇ ತಲೆ ಕೆಳಗಾಗಿ ಹೋಯಿತು ಅಂತ ತಿಳಿಸಿದ್ದೆ. ಆದರೆ ಆ ತಪ್ಪನ್ನು ಮಾಡಿರೋದು ಶಾರನ್ ಟೇಟ್ ಅಲ್ಲ, ಬದಲಾಗಿ ಚಾರ್ಲ್ಸ್. ಹೌದು, ಆ ಮ್ಯೂಸಿಕ್ ಡೈರೆಕ್ಟರ್ ಅಡ್ರೆಸ್ ಅಂತ ಚಾರ್ಲ್ಸ್ ಕೊಟ್ಟ ಅಡ್ರೆಸ್ನಲ್ಲಿ ಅದೃಷ್ಟವಶಾತ್ ಅವರ ಫ್ಯಾಮಿಲಿ ಇರಲಿಲ್ಲ. ಆದರೆ ದುರದೃಷ್ಟ ಎನ್ನುವಂತೆ ಶಾರನ್ ಟೇಟ್ ಇದ್ದಿದ್ದರು. ಆ ಹುಡುಗಿಯರು ಇದ್ಯಾವುದನ್ನು ಗಮನಿಸದೆ ತಮಗೆ ಬಂದ ಆರ್ಡರ್ನ ಪ್ರಕಾರ ಆ ಅಡ್ರೆಸ್ನಲ್ಲಿದ್ದ ಎಲ್ಲರನ್ನೂ ಭೀಕರವಾಗಿ ಕೊಲೆ ಮಾಡಿ ಆ ಮನೆಯ ಎಂಟ್ರೆನ್ಸ್ನಲ್ಲಿ ಶಾರನ್ ಟೇಟ್ನ ರಕ್ತದಲ್ಲಿಯೇ ಪಿಗ್ಸ್ ಅಂತ ಬರೆದು ಅಲ್ಲಿಂದ ಹೊರಡ್ತಾರೆ. ಅದೇ ರೀತಿ ಮರುದಿನ ರಾತ್ರಿ ಇನ್ನೊಂದು ಕಪಲ್ಸ್ಗಳ ಮನೆಗೆ ಹೋಗಿ ಮಲಗಿದ್ದ ಅವರನ್ನು ಅನೇಕ ಬಾರಿ ಚೂರಿಯಿಂದ ಚುಚ್ಚಿ ಕೊಲೆ ಮಾಡಿ ಎಸ್ಕೇಪ್ ಆಗಿರ್ತಾರೆ. ಸರಿ, ಓಕೆ, ಈಗ ಬಿಳಿಯರನ್ನು ಕೊಲೆ ಮಾಡಿ ಆಯಿತು, ಇನ್ನು ಕಪ್ಪಾಗಿರೋ ಸ್ವಲ್ಪ ಜನರನ್ನು ಕೊಲೆ ಮಾಡೋಣ ಅಂತ ಚಾರ್ಲ್ಸ್ ಪ್ಲ್ಯಾನ್ ಮಾಡುವಾಗಲೇ ಅವರ ಪೂರ್ತಿ ಟೀಮ್ ಪೊಲೀಸರ ಕೈಯಲ್ಲಿ ಸಿಕ್ಕಾಕೊಳ್ಳುತ್ತೆ. ಚಾರ್ಲ್ಸ್ ಮತ್ತು ಅವನ ಗುಲಾಮ ಹುಡುಗಿಯರನ್ನು ಸೆಪ್ಟೆಂಬರ್ 20, 1969ರಲ್ಲಿ ಕೋರ್ಟಿಗೆ ಹಾಜರು ಮಾಡಿಸ್ತಾರೆ. ಹಿಯರಿಂಗಿಗಾಗಿ ಬಂದ ಆ ಹುಡುಗಿಯರು ಯಾವ ಗಿಲ್ಟು ಇಲ್ಲದೆ ನಗುತ್ತಾ ಹಾಡು ಹೇಳ್ತಾ
ಪಾರ್ಟಿಗೆ ಬರೋ ರೀತಿ ಬಂದಿರ್ತಾರೆ. ಅದೇ ರೀತಿ ಚಾರ್ಲ್ಸ್ ಕೂಡ ನಗ್ತಾನೆ ಏನೋ ಸಾಧಿಸಿದ ರೀತಿಯಲ್ಲಿ ಕೋರ್ಟಿಗೆ ಬಂದಿರ್ತಾನೆ. Ride a horse. Go ride a horse. 1971ರಲ್ಲಿ ಕೋರ್ಟ್ ಅವರೆಲ್ಲರಿಗೂ ಮರಣದಂಡನೆ ಅನೌನ್ಸ್ ಮಾಡುತ್ತೆ. ಆದರೆ ಕ್ಯಾಲಿಫೋರ್ನಿಯಾದಲ್ಲಿ ಅದನ್ನು ನಿಷೇಧ ಮಾಡಿದ್ರಿಂದ ಅವರ ಮರಣದಂಡನೆ ಜೀವಾವಧಿ ಶಿಕ್ಷೆಯಾಗಿ ಬದಲಾಗುತ್ತೆ. ಹಾಗೆ ಜೈಲಿನಲ್ಲಿ ಇದ್ದ ಚಾರ್ಲ್ಸ್ 2017ರಲ್ಲಿ ತನ್ನ 83ನೇ ವಯಸ್ಸಿನಲ್ಲಿ ಜೈಲಿನಲ್ಲೇ ಸತ್ತು ಹೋಗ್ತಾನೆ. ಬಾಲ್ಯದಲ್ಲಿ ತಂದೆ ತಾಯಿಯ ಪ್ರೀತಿ ಸರಿಯಾಗಿ ಸಿಗದೇ ಇದ್ದರೆ ಮಕ್ಕಳು ಏನೆಲ್ಲ ಆಗಬಹುದು ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಈ ಘಟನೆ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ.